ಬಿಡದಿಯಲ್ಲಿ ಈಗ ಪೋಸ್ಟರ್ ವಾರ್ ಶುರುವಾಗಿದೆ. ಟೌನ್ಶಿಪ್ ಅನ್ನು ವಿರೋಧಿಸಿ ಬಿಜೆಪಿ ವಿರುದ್ಧ ಪೋಸ್ಟರ್ ಅಭಿಯಾನ ಆರಂಭ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಹಲವಾರು ಕಡೆಗಳಲ್ಲಿ ಈ ಪೋಸ್ಟರ್ಗಳು ಹರಿದಾಡ್ತಾ ಇದೆ. ಈಗ ಬಿಜೆಪಿ ನಾಯಕರ ವಿರುದ್ಧ ವ್ಯಂಗ್ಯದ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ರೈತರ ಭೂಮಿಯನ್ನ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, ಆರ್ಟಿಜಿಎಸ್ ಕಳ್ಳ ಅಂತ ಖ್ಯಾತಿ ಪಡೆದಿರುವ ವಿಜಯೇಂದ್ರ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ವ್ಯಂಗ್ಯದ ಪೋಸ್ಟರ್ಗಳು ವೈರಲ್ ಆಗ್ತಾ ಇದೆ. ಇನ್ನು ಈ ವ್ಯಂಗ್ಯದ ಪೋಸ್ಟರ್ ರಾಜಕೀಯಕ್ಕೆ ತೀವ್ರ ಚರ್ಚೆಗಳು ಕೂಡ ಆರಂಭ ಆಗಿದೆ. ಹಲವಾರು ಬರವಣಿಗೆಗಳನ್ನು ಹೊಂದಿರುವಂತಹ ಪೋಸ್ಟರ್ಗಳು ಈಗ ತೀವ್ರವಾಗಿ ರಾರಾಜಿಸ್ತಾ ಇದೆ. ಹಲವಾರು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಬಿಡದಿಯಲ್ಲಿ ಇದೀಗ ಪೋಸ್ಟರ್ ವಾರ್ ಆರಂಭ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡುತ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ. ಹಲವಾರು ಗೋಡೆಗಳ ಮೇಲೂ ಕೂಡ ಈ ಪೋಸ್ಟರ್ಗಳು ಕಾಣೋದಕ್ಕೆ ಸಿಗ್ತಾ ಇದೆ. ಬಿಜೆಪಿ ನಾಯಕರನ್ನ ವ್ಯಂಗ್ಯ ಮಾಡಿ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ರೈತರ ಭೂಮಿಯನ್ನ ಕದ್ದಂತಹ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, ಆರ್ಟಿಜಿಎಸ್ ಕಳ್ಳ ಅಂತ ಖ್ಯಾತಿ ಪಡೆದಿರುವ ವಿಜಯೇಂದ್ರ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ವ್ಯಂಗ್ಯದಲ್ಲಿ ಆ ಕೆಲವು ಪೋಸ್ಟರ್ಗಳನ್ನು ಪ್ರಿಂಟ್ ಮಾಡಿಸಿ ಅದನ್ನು ಅಂಟಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡುತ್ತೆ, ಒಂದು ರಾಜಕೀಯ ಸಮರಕ್ಕೆ ಇದು ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಕಳೆದ ಬಾರಿ ಅಂದರೆ ಈ ಹಿಂದಿನ ಸರ್ಕಾರದಲ್ಲಿ ಪೇ ಸಿ ಎಂ ಅನ್ನುವಂತಹ ಒಂದು ಪೋಸ್ಟರ್ ಅಭಿಯಾನ ತುಂಬ ತೀವ್ರವಾಗಿ ಚರ್ಚೆಯಾಗಿತ್ತು, ತುಂಬ ಸದ್ದು ಮಾಡಿತ್ತು ಕೂಡ. ಈಗ ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅನ್ನುವಂತಹ ಪೋಸ್ಟರ್, ಈ ಪೋಸ್ಟರ್ಗಳನ್ನು ಈಗ ಹಲವಾರು ಗೋಡೆಗಳ ಮೇಲೆ ಅಂಟಿಸಿದ್ದಾರೆ. ರೈತರ ಭೂಮಿ ಕದ್ದ ಆರ್ ಅಶೋಕ್, ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣಸ್ವಾಮಿ, ಆರ್ಟಿಜಿಎಸ್ ಕಳ್ಳ ಖ್ಯಾತಿ ಪಡೆದಿರುವಂತಹ ವಿಜಯೇಂದ್ರ ಅವರೇ, ನಿಮಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ಕೆಲವರು ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಇವರೆಲ್ಲರೂ ಕೂಡ ಸ್ಕ್ಯಾಮ್ ಮಾಡಿರುವಂತಹ ಲೀಡರ್ಗಳೇ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಹರಿದಾಡಿಸಿದ್ದಾರೆ. ಇನ್ನು ಕೆಲವರು ಗೋಡೆಗಳ ಮೇಲೇ ಅಂಟಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು.